ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಕ್ಟೋಬರ್ 31ರವರೆಗೆ ರಾಜ್ಯದಾದ್ಯಂತ ಸಮೀಕ್ಷೆ ಅವಧಿಯ ವಿಸ್ತರಣೆ ಆಗಿದೆ. 3 ಜಿಲ್ಲೆಗಳಲ್ಲಿ ಕುಂಠಿತಗೊಂಡಿದ್ದ ಸಮೀಕ್ಷೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ 99% ಸಮೀಕ್ಷೆ ಪೂರ್ಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಸಮೀಕ್ಷೆಯನ್ನು ಇದೀಗ ವಿಸ್ತರಣೆ ಮಾಡಲಾಗಿದೆ. 19 ಡೆಡ್ಲೈನ್ ಅಂತ ಅನ್ಕೊಂಡಿದ್ರು, ಬಟ್ ಅದಕ್ಕೆ ರೀಚ್ ಆಗೋದು ಕಷ್ಟ ಆಗಿದೆ, ಯಾಕಂದರೆ ಕೆಲವು ಕಡೆಯಲ್ಲಿ ಕುಂಠಿತ ಆಗ್ಬಿಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಮ್ಮೆ ವಿಸ್ತರಣೆಯನ್ನ ಮಾಡಿದ್ದಾರೆ. ಆದರೆ ಈ ಬಾರಿ ಒಂದು ಬದಲಾವಣೆ ಏನು ಅಂತಂದರೆ, ಶಿಕ್ಷಕರು ಈ ಜಾತಿ ಗಣತಿಯನ್ನು ಮಾಡ್ತಾ ಇದ್ರು. ಈಗ ಶಿಕ್ಷಕರಿಗೆ ಬಿಡುಗಡೆ ಸಿಗ್ತಾ ಇದೆ. ಶಿಕ್ಷಕರನ್ನ ಹೊರತುಪಡಿಸಿ ಉಳಿದ ಇಲಾಖೆಗಳ ಸಿಬ್ಬಂದಿಯನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ಒಂದು ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಸೊ ಇನ್ನು ಈ ತಿಂಗಳ ಎಂಡ್ ಒಳಗಡೆ ಸಂಪೂರ್ಣವಾಗಿ ಸಮೀಕ್ಷೆಯನ್ನ ಮುಗಿಸ್ಬೇಕು ಅನ್ನುವಂಥ ಪ್ಲಾನ್ನಲ್ಲಿದ್ದಾರೆ. ಕೆಲವು ಕಡೆಯಲ್ಲಿ 90% ಆಗಿದೆ, 95, 96, ಈ ಕೆಲವು ಜಿಲ್ಲೆಗಳಲ್ಲಿ 99% ಆಗಿದೆ. ಬಟ್ ನಿಮಗೆ GBA ವ್ಯಾಪ್ತಿಯಲ್ಲಿ ಅಂದರೆ ಬೆಂಗಳೂರು ಈ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇರೋದು. ಸಮೀಕ್ಷೆ ಅಂದ್ಕೊಂಡಿದ್ದ ಟೈಮಿಗೆ ನಡೆಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ, ಬಹಳ ಹಿನ್ನಡೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಸ್ತರಣೆಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಇಲ್ಲಿವರೆಗೂ ಶಿಕ್ಷಕರನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಪಾಪ ಶಿಕ್ಷಕರಿಗೆ ಸಮಸ್ಯೆಗಳಾಗ್ತಾ ಇತ್ತು. ಅವರ ಸಂಘಗಳಿಂದಲೂ ಕೂಡ ಮನವಿಯನ್ನು ಮಾಡ್ಕೊಳ್ಳಲಾಗ್ತಾ ಇತ್ತು. ಯಾಕಂದರೆ ಒಂದು ಕಡೆ ಸ್ಕೂಲ್ ಪ್ರಾರಂಭ ಆಗಿದೆ, ಸ್ಕೂಲ್ಗಳಿಗೆ ಹೋಗಬೇಕಾಗತ್ತೆ, ಮತ್ತು ಸ್ಕೂಲ್ಗಳಿಗೆ ರಜೆ ವಿಸ್ತರಣೆ ಮಾಡೋದು ಕೂಡ ಸರಿ ಇರೋದಿಲ್ಲ, ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ನಮಗೊಂಚೂರು ಅವಕಾಶ ಮಾಡಿಕೊಡಿ, ಬೆಳಗ್ಗೆ ಎಲ್ಲ ಪಾಠ ಮಾಡಿ ಸಂಜೆ ಬಂದು ಸಮೀಕ್ಷೆ ಮಾಡಿ ಅಂದ್ರೂ ಆಗಲ್ಲ, ಕಷ್ಟ ಆಗತ್ತೆ. ಅಥವಾ ಸ್ಕೂಲ್ಗೆ ರಜೆಯನ್ನು ವಿಸ್ತರಣೆ ಮಾಡ್ತೀವಿ ಅಂದರೆ ಮಕ್ಕಳಿಗೆ ಸುಮ್ಮನೆ ಕಷ್ಟ ಆಗುತ್ತೆ, ಸಿಲೆಬಸ್ ಕವರ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ, ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಅಂತ. ಅದಕ್ಕೇನೆ ಸರ್ಕಾರದ ಅಡಿಯಲ್ಲಿ ಅನೇಕ ಇಲಾಖೆಗಳು ಬರುತ್ತಲ್ಲ, ಅವರು ಸರ್ಕಾರಿ ಸಿಬ್ಬಂದಿಗಳೇ ಅಲ್ವಾ. ಸೊ ಹಾಗಾಗಿ ಬೇರೆ ಇಲಾಖೆಗಳ ಸಿಬ್ಬಂದಿಗಳನ್ನು ಈಗ ಗಣತಿಗೆ ಬಳಕೆ ಮಾಡ್ಕೊಳ್ಬೇಕು ಅಂತ ನಿರ್ಧರಿಸಿದ್ದಾರೆ. ಸರ್ಕಾರಿ ಅನುದಾನಿತ ಶಾಲಾ ಶಿಕ್ಷಕರಿಗೆ ಸಮೀಕ್ಷೆಯಿಂದ ಈ ಮುಖಾಂತರವಾಗಿ ಬಿಡುಗಡೆ ಸಿಗ್ತಾ ಇರೋದು. ಶಾಲೆಗಳ ಪುನಾರಂಭ ಹಿನ್ನೆಲೆಯಲ್ಲಿ ಗಣತಿಗೆ ಶಿಕ್ಷಕರ ಬಳಕೆ ಇಲ್ಲ ಅನ್ನೋದನ್ನು ನಿನ್ನೆ ಮೀಟಿಂಗಲ್ಲಿ ನಿರ್ಧರಿಸಿದ್ದಾರೆ. ದೀಪಾವಳಿ ಹಿನ್ನೆಲೆಯಲ್ಲಿ 3 ದಿನ ಸಮೀಕ್ಷೆಗೆ ತಾತ್ಕಾಲಿಕ ವಿರಾಮ ಕೂಡ ಸಿಕ್ಕಿದೆ. ಸೊ ಈಗ ದೀಪಾವಳಿ ಇದೆ, ಎಲ್ಲರೂ ಕೂಡ ಹಬ್ಬ ಆಚರಣೆಯನ್ನು ಮಾಡಲೇಬೇಕಾಗತ್ತೆ. ಹಾಗಾಗಿ ಎಲ್ಲ ಹಬ್ಬ ಆಚರಣೆ ಮಾಡಬೇಕಾದ್ರೆ ನೀವು ಸಮೀಕ್ಷೆ ಮಾಡಿ ಅಂತಂದರೆ ಪಾಪ ಆ ಸಿಬ್ಬಂದಿಗೂ ಕೂಡ ಬೇಸರ ಆಗುತ್ತಲ್ಲ. ಹಾಗಾಗಿ 3 ದಿನ ಅವರಿಗೆಲ್ರಿಗೂ ರಿಲೀಫ್ ಸಿಕ್ಕಿದೆ. 3 ದಿನದ ನಂತರ ಮತ್ತೆ ಸಮೀಕ್ಷೆ ಪ್ರಾರಂಭ ಆಗತ್ತೆ. ಜನಗಣತಿ ಬಗ್ಗೆ ಇವತ್ತು ಮಂತ್ರಿಗಳು ಕೆಲವರಿದ್ರು, ಬೆಂಗಳೂರಲ್ಲಿದ್ದರು, ಉಳಿದಾಗೆ ಚೀಫ್ ಸೆಕ್ರೆಟರಿ ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಇದ್ರು. 27 ಜಿಲ್ಲೆನಲ್ಲಿ 90%ಗಿಂತಲೂ ಜಾಸ್ತಿ ಆಗೋಗಿದೆ. 98, 90 ಕೂಡ ಬೇಕಾಷ್ಟಾಗಿದೆ. 3 ಜಿಲ್ಲೆನಲ್ಲಿ ಮಾತ್ರ, ಒಂದು ರಾಮನಗರ 88 ಇದೆ, ಬೀದರ್ 79, ಅಂದರೆ 90%ಗಿಂತ ಕಡಿಮೆ ಇರ್ತಕ್ಕಂಥ 1%, 2% ಕಡಿಮೆ ಅಷ್ಟೇ. ಬಿಟ್ಟರೆ ಒಂದು ಬೆಂಗಳೂರು ಅರ್ಬನ್ನಲ್ಲಿ 50% ಆಗಿದೆ, 50% ಆಗಿದೆ. ಕಾರಣ ಏನಂದರೆ ಇಲ್ಲಿ ಲೇಟಾಗಿ ಸ್ಟಾರ್ಟ್ ಆಯಿತು. ಅದಕ್ಕೆ ನಾಳೆ ರಜಾ 20, 21, 22 ಬಿಟ್ಟು 23ರಿಂದ ಮತ್ತೆ 31ನೇ ತಾರೀಕುವರೆಗೂ, 23ರಿಂದ 31ರವರೆಗೂ ಬೆಂಗಳೂರು ನಗರದಲ್ಲಿ ಮಾಡಿ ಅಂತ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟರು. 23ರಿಂದ 31 ಬೆಂಗಳೂರು ನಗರದಲ್ಲಿ. ರಾಜ್ಯಾದ್ಯಂತ ಬಹುತೇಕ ಎಲ್ಲ ಮುಗಿದೋಗಿ ಕಂಪ್ಲೀಟ್ ಆಗಿದೆ. 26, 27 ಜನರಲ್ಲಿ 90% ಜಾಸ್ತಿ ಆಗೋಗಿದೆ. ಉಳಿದಿರ್ತಕ್ಕಂಥದ್ದು ಕೂಡ ಮಾಡ್ತಾರೆ. ಎಲ್ಲ ಜಿಲ್ಲಾ ಕೇಂದ್ರದೊಳಗೂ ಕನಿಷ್ಠ 95%ನಷ್ಟು ಆಗಿದೆ. ಅದರೊಳಗೆ 3 ಜಿಲ್ಲೆಗಳು ಕಮ್ಮಿ ಆಗಿದ್ದಾವೆ. ರಾಮನಗರ, ಬೀದರ್ ಮತ್ತು ಧಾರವಾಡ 86, 88, 89% ಇವು 3 ಜಿಲ್ಲೆ ಬಿಟ್ಟು ಉಳಿದಂಥ ಜಿಲ್ಲೆಗಳು ಎಲ್ಲವೂ 90, 92, 95, 96% ಜಾಸ್ತಿ ಆಗಿದೆ. ಬೆಂಗಳೂರು ಮಾತ್ರ ನಮಗೆ ಭಾಳ ಕಮ್ಮಿ ಆಗಿದೆ. ಬೆಂಗಳೂರು ಕನಿಷ್ಠ 45% ಆಗಿದೆ. ಅದಕ್ಕೆ ಇವಾಗ ಏನು ನಿರ್ಧಾರ ಮಾಡಿದ್ದೀವಿ ಅಂದರೆ 19ನೇ ತಾರೀಕಿನವರೆಗೂ ಶಿಕ್ಷಕರನ್ನು ಬಯಸಿದ್ರು
ಇನ್ಮೇಲೆ ಶಿಕ್ಷಕರು ಭಾಗವಹಿಸುವಂಥ ಅವಶ್ಯಕತೆ ಇಲ್ಲ. ರಾಜ್ಯಾದ್ಯಂತ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲ DC-ಗಳಿಗೆ ಇನ್ಸ್ಟ್ರಕ್ಷನನ್ನು ಕೊಡಿ. ನಿಮ್ಮ ಇಲಾಖೆ ಅಧಿಕಾರಿಗಳನ್ನು ಬೇರೆ ಬೇರೆ ಇಲಾಖೆಯವ್ರನ್ನ ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು 31ನೇ ತಾರೀಕಿನವರೆಗೆ. ಇಲ್ಲಿ ವಿಶೇಷವಾಗಿ